ದೇವನಹಳ್ಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ಆಚರಣೆ ನಡೆಯಿತು. ಆದರೆ ಈ ಸಂದರ್ಭದಲ್ಲಿ ರಾಜಕೀಯ ಚರ್ಚೆಗಳು ತೀವ್ರಗೊಂಡವು. ಜಯಂತಿ ದಿನವೇ ಸಚಿವ ಕೆಎಚ್ ಮುನಿಯಪ್ಪ ಕಾಣಿಸದಿರುವುದು ಹಲವರ ಆಕ್ರೋಶಕ್ಕೆ ಕಾರಣವಾಯಿತು. ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮವು ನಡೆಯದೆ ವಿಫಲವಾಗಿದ್ದು, ಇದರಿಂದ ಅಸಮಾಧಾನ ಮತ್ತಷ್ಟು ಹೆಚ್ಚಾಯಿತು. ಈ ಹಿನ್ನೆಲೆಯಲ್ಲಿ ದಲಿತ ನಾಯಕರು ಸಚಿವರ ವಿರುದ್ಧ ತಿರುಗಿ ಬಿದ್ದಿದ್ದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷ ರಾಯಚಂದ್ರ ಸೋಮಶೇಖರ್ ಅವರು ಕಿಡಿಕಾರುತ್ತಾ ಸರ್ಕಾರದ ನಿರ್ಲಕ್ಷ್ಯವನ್ನ ಖಂಡಿಸಿದರು. ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರ ಜಯಂತಿಯನ್ನು ಗೌರವಯುತವಾಗಿ ಆಚರಿಸಲು ವಿಫಲವಾದುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಈ ಘಟನೆ ದೇವನಹಳ್ಳಿ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ನಾಮಕರಣ ಮಾಡ್ತಾ ಇದ್ದೀರಿ. ಯಾವ ಏನೆಲ್ಲ ಹೇಗಿದೆ ಮತ್ತೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನ್ ಅವರ ಜಯಂತಿ ಇಡೀ ದೇಶದಲ್ಲಿ ಈ ಏಪ್ರಿಲ್ 14 ಏಪ್ರಿಲ್ 5ನೇ ತಾರೀಕಿಗೆ ಅಂತಲ್ಲ, ಪ್ರತಿ 365 ದಿವಸನೂ ಇವರು ಜಯಂತಿ ಮಾಡಿದ್ರೆ ನಾವು ಅವ್ರ ಋಣ ತೀರ್ಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಇಡೀ ನಮ್ಮ ಭಾರತ ದೇಶಕ್ಕೆ ಅತ್ಯುನ್ನತವಾದಂಥ ಒಂದು ಸಂವಿಧಾನ ಕೊಟ್ಟಿರೋಂಥ ಮಹಾನ್ ಚೇತನ ಅವರು. ಅವ್ರನ್ನ ನಾವು ಇಡೀ ದಿನನೂ ಇಡೀ ಕ್ಷಣನೂ ಸ್ಮರಿಸ್ಬೇಕು ಅವ್ರನ್ನ. ಹಾಗಾಗ್ಬಿಟ್ಟು ನಮ್ಮ ಈ ತಾಲೂಕು ಆಡಳಿತದ ಕಚೇರಿ ಮುಂದೆಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗ್ಬೋದು, ಬಾಬು ಜಗಜೀವನ್ ರಾಮ್ ಜಯಂತಿ ಆಗ್ಬೋದು, ವಿಜೃಂಭಣೆಯಿಂದ ಸಂತಸದಿಂದ ಮಾಡಲು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನೋ ನಮ್ಮ ಸರ್ಕಾರ, ಇದೇ ಸರ್ಕಾರಕ್ಕೆ ನಮ್ಮದು ಒಂದು ಒತ್ತಾಯ, ನಮ್ಮದು ಒಂದು ಮನವಿ. ಈ ಜಿಲ್ಲಾಡಳಿತ ಭವನ DC ಕಚೇರಿ ಉದ್ಘಾಟನೆಯಾಗಿ ಸುಮಾರು ವರ್ಷಗಳಾಗಿದೆ. ಇದುವರೆಗೂ ಸಹ ಅಲ್ಲಿ ಈ ದಿನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ಇದುವರೆಗೂ ಸಹ ಅಲ್ಲಿ ಬಾಬಾ ಸಾಹೇಬ್ರ ಸ್ಟ್ಯಾಚು ಇನಾಗ್ರೇಷನ್ ಮಾಡಿಲ್ಲ. ಆದಷ್ಟು ಜಲ್ದಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದ್ರ ಬಗ್ಗೆ ಗಮನ ಹರಿಸಿ DC ಕಚೇರಿ ಮುಂದೆ ಇರೋಂಥ ಬಾಬಾ ಸಾಹೇಬ್ರ ಸ್ಟ್ಯಾಚುನ ಇನಾಗ್ರೇಷನ್ ಮಾಡಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಮಾತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಾಗೂ ಶಾಸಕರಿಗೆ, ಸಚಿವರಿಗೆ ಹೇಳ್ತಾ ಇದ್ದೀನಿ ಸರ್. ಪ್ರತಿಯೊಂದು ಅಂಬೇಡ್ಕರ್ ಜಯಂತಿಗೂ ಮಾನ್ಯ ಸಚಿವರು ಬರೋದಿಲ್ಲ, ದಲಿತ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ. ಅವ್ರಿಗೆ ಏನು ಹೇಳ್ತಾರೆ ಸರ್? ಅವರು ಇಲ್ಲಿ ಮೂಲತಃ ಬಂದು ನಮ್ಮ ತಾಲೂಕಿನವರೇ ಅಲ್ಲ. ಅವರು ನಮ್ಮ ತಾಲೂಕಿಗೆ ಅಲ್ದಿರೋ ಇರೋದ್ರಿಂದ ನಮ್ಮ ತಾಲೂಕಿಗೆ ಏನೂ ಇಲ್ಲ, ಇದುವರೆಗೂ ಏನೂ ಇಲ್ಲ. ಯಾಕಪ್ಪ ಅಂದ್ರೆ ಈ ಹಿಂದಿನ ಸರ್ಕಾರಗಳು ಮಾಡಿರೋಂಥ ಕಾಮಗಾರಿ ಇವತ್ತು ನಮ್ಮ ತಾಲೂಕಿನಾಗ ಸುಮಾರು ಜನ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. 3 ವರ್ಷದಿಂದ ನಮ್ಮ ದೇವನಹಳ್ಳಿ ತಾಲೂಕಿನಾಗ ಒಂದೇ ಒಂದು ಕಾಮಗಾರಿ ಸಂಪೂರ್ಣ ಮಾಡಿಲ್ಲ ಇವರು. ಮೊದಲನೇ ಬಾರಿ ಶಾಸಕರಾಗಿ, ಮೊದಲನೇ ಬಾರಿ ನಮ್ಮ ತಾಲೂಕಿಗೆ ಸಚಿವರಾಗಿ ಸಿಕ್ಕಿರೋಂಥ ವ್ಯಕ್ತಿಗಳು ಕೊಡ್ತಾ ಇರೋಂಥ ಕೊಡುಗೆ ಇದು. ಇನ್ನು ಇವ್ರ ಬಗ್ಗೆ ಹೇಳೋದಕ್ಕೆ ಇನ್ನೇನೈತೆ? ಇನ್ನು ಏನು ಹೇಳಿದ್ರೂ ವ್ಯರ್ಥನೆ ಇವ್ರಿಗೆ. ಅದಕ್ಕಾಗ್ಬಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಕೆಎಚ್ ಮುನಿಯಪ್ಪನವರು ಬಾಬಾ ಸಾಹೇಬ್ ಸ್ಟ್ಯಾಚು ವಿಚಾರವಾಗಿ ಮುಂದಾಳತ್ವ ವಹಿಸ್ಕೊಂಡು ಆದಷ್ಟು ಜಲ್ದಿ ಅದನ್ನ ಇನಾಗ್ರೇಷನ್ ಮಾಡಿಸ್ಕೊಡ್ಬೇಕು ಜಿಲ್ಲಾ ಕಚೇರಿ ಮುಂದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೂ ಮನವಿ ಮಾಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಾಗ ಇವ್ರಿಗೆ ತಕ್ಕ ಪಾಠ ಕಲ್ಸೋದಕ್ಕೆ ನಾವು ಎಲ್ಲಾ ತಾಲೂಕಿನ ಸಂಘಟನೆಗಳು ಸಜ್ಜಾಗ್ತೇವೆ.